ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತ ಸಂಪ್ರಮೋದ ಪರೀಕ್ಷಾರ್ಥಿಗಳಿಗೆ ಸುಸ್ವಾಗತ, ಶ್ರೋತೃಗಳಿಗೂ ಸುಸ್ವಾಗತ. ನಿನ್ನೆ ನಾವು 3ನೇ ಎಪಿಸೋಡ್ನಲ್ಲಿ ಸುಮಾರು 21ನೇ ಪ್ರಶ್ನೆಯವರೆಗೆ ಚಿಂತನೆ ನಡೆಸಿದ್ವಿ. 21ನೇ ಪ್ರಶ್ನೆ ಹೀಗಿತ್ತು: ಶುಕಮುನಿಗಳು ಹೇಗೆ ಉತ್ತರಿಸಿದರು? ಕೃಷ್ಣಾವತಾರದ ವಿಷಯಗಳನ್ನು ಶುಕಮುನಿಗಳು ಹಿನ್ನೆಲೆಯೊಂದಿಗೆ ಉತ್ತರಿಸಿದರು ಅನ್ನೋ ಒಂದು ವಿಷಯ ನಿನ್ನ ಪ್ರಸ್ತಾಪ ಆಗಿದೆ. ಪರೀಕ್ಷಿತ ರಾಜ ಪ್ರಶ್ನೆ ಕೇಳಿದ. ನಾನು ಪ್ರಾಯೋಪವೇಶ ಕುಳಿತುಕೊಂಡಿದ್ದೇನೆ, ಅಂದರೆ ಬಾಯಲ್ಲಿ ನೀರು ಹಾಕುವ ಹಾಗಿಲ್ಲ, ಆಹಾರವನ್ನು ಹಾಕುವ ಹಾಗಿಲ್ಲ. ಆದರೂ ಕೂಡ ಇವತ್ತು ನಾನು ಬದುಕಿ ಉಳಿದಿದ್ದೇ ಕೃಷ್ಣನಿಂದ. ಕಥೆ ಕೇಳಿ ಕುಳಿತಿದ್ದೇನೆ ಅಂದರೆ ಕೃಷ್ಣ ಅನುಗ್ರಹ. ಹಾಗೆ ನಾವು ಕೃಷ್ಣಾವತಾರ ಕಥೆಯನ್ನು ವಿಸ್ತಾರವಾಗಿ ಹೇಳ್ರಿ, ನನಗೇನು ಚಿಂತೆ ಇಲ್ಲ. ಈ ಕೃಷ್ಣ ಕಥಾಮೃತ ಪಾನದಿಂದ ನನಗೆ ಶರೀರಕ್ಕೆ ಬಲ, ಸಂತೋಷ ಎಲ್ಲ ಉಂಟಾಗ್ತಾ ಇದೆ ಅಂತ ವಿನಂತಿ ಮಾಡಿಕೊಂಡಿದ್ದ. ಆ ಪ್ರಕಾರ ಹಿನ್ನೆಲೆಯೊಂದಿಗೆ ಅವರು ತಿಳಿಸಿದ್ದಾರೆ. ಕೃಷ್ಣಾವತಾರದ ಹಿನ್ನೆಲೆ ಏನು? ಭೂದೇವಿಯು ದುಷ್ಟರ ಭಾರವನ್ನು, ಅಸುರ ಸ್ವಭಾವದ ರಾಜಾದಿಗಳು ಅಂತ ಅರ್ಥ, ದುಷ್ಟರು ಅಂದರೆ ಅವರ ಭಾರವನ್ನು ಸಹಿಸಲು ಅಸಾಧ್ಯವಾಗಿ ಬ್ರಹ್ಮನಿಗೆ ಶರಣು ಹೋದಳು. ಪತಿವ್ರತ ಸ್ತ್ರೀಗೆ ಯಾವುದು ಹೆಚ್ಚು ದುಃಖ ಕೊಡ್ತದೆ ಅಂತಂದರೆ, ತನ್ನ ಪತಿಯನ್ನು ಯಾರಾದರೂ ನಿಂದಿಸ್ತಿದ್ದರೆ, ಬೈತಿದ್ದರೆ ಅದನ್ನು ಮಾತ್ರ ಪತಿವ್ರತ ಸ್ತ್ರೀಗೆ ಸಹಿಸಿಕೊಳ್ಳಿಕ್ಕಾಗೋದಿಲ್ಲ. ಇಲ್ಲಿ ಆದದ್ದು ಅದೇ. ಭೂದೇವಿಯ ಪತಿಯಾಗಿರ್ತಕ್ಕಂಥವನು ಭಗವಂತ. ಆ ಭಗವಂತನ ಬಗ್ಗೆ ತಪ್ಪು ಕಲ್ಪನೆ ಲೋಕದಲ್ಲಿ. ದೇವರೇ ಇಲ್ಲ, ನಾನೇ ದೇವರು, ಇದ್ದರೂ ನನಗಿಂತ ಒಂದು 2-3 ದುಡ್ಡು ಹೆಚ್ಚಿರಬೇಕಷ್ಟೆ ಅಂತ, ಹೀಗೆಲ್ಲ ನನಗೆ ಈಕ್ವಲ್ ಆಗೇ ಇದ್ದಾನೆ. ಈ ರೀತಿ ಏನೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಆ ತಪ್ಪು ಕಲ್ಪನೆ ಆಗಿರತಕ್ಕಂಥದ್ದೇ ಭಗವಂತನ ನಿಂದೆ ರೂಪದಲ್ಲಿ ಬರ್ತಕ್ಕಂಥದ್ದು. ನವದ ದ್ವೇಷ ಅಂತದನ್ನು ಆಚಾರ್ಯರು ಕರೆದಿದ್ದಾರೆ. ಹಾಗಾಗಿ ಭೂದೇವಿಗೆ ಬಹಳ ಭಾರ ಆಯಿತು. ಆಗಲೇ ಹೇಳಿದಂತಾನೆ, ಯಾವುದು ಭಾರ? ತನ್ನ ಪತಿನಿಂದೆ ಕೇಳತಕ್ಕ ಸಂದರ್ಭ ಬಂತು ಅಂದರೆ ಅದರಷ್ಟು ಭಾರ ಪತಿವ್ರತ ಸ್ತ್ರೀಗೆ ಮತ್ತೊಂದರಿಂದ ಆಗೋದಿಲ್ಲ. ಇಲ್ಲಿ ಆದದ್ದು ಅದೇ. ಆ ಭಾರವನ್ನು ಸಹಿಸಲು ಸಾಧ್ಯವಾಗಿರತಕ್ಕಂಥ ಭೂದೇವಿ ಬ್ರಹ್ಮನ ಬಳಿಗೆ ಬರ್ತಾಳೆ. ಬ್ರಹ್ಮದೇವ, ಏನಾದರೂ ಮಾಡಿ ಈ ಭೂಮಿಯ ಭಾರವನ್ನು ಇಳುಹು, ದುಷ್ಟರಾಜರ ಸಂಹಾರವನ್ನು ಮಾಡಿ ನನ್ನನ್ನು ಸಲಹು ಅಂತ ಕೇಳ್ತಾಳೆ. ಆಗ ಬ್ರಹ್ಮ, ನನಗೆ ಕೆಲಸ ಆಗೋದಿಲ್ಲ ನನ್ನ ಕಡೆಯಿಂದ ಅಂತ ಹೇಳಿ, ನಾವೆಲ್ಲರೂ ಸೇರಿ ಒಟ್ಟಿಗೆ ಭಗವಂತನ ಬಳಿಗೆ ಹೋಗೋಣ ಅಂತ ಹೇಳಿ ಬ್ರಹ್ಮದೇವ ರುದ್ರಾದಿಗಳನ್ನು ಕರೆದುಕೊಂಡು ಕ್ಷೀರಸಾಗರಕ್ಕೆ ಬರ್ತಾನೆ. ಭೂದೇವಿಯೂ ಬರ್ತಾಳೆ ಗೋವಿನ ರೂಪದಲ್ಲಿ. ಭೂದೇವಿಯೂ ಬರ್ತಾಳೆ, ಎಲ್ಲರನ್ನು ಕರ್ಕೊಂಡು ಕ್ಷೀರಸಾಗರಕ್ಕೆ ಬರ್ತಾನೆ. ಬಂದು ಪುರುಷ ಸೂಕ್ತದಿಂದ ಭಗವಂತನನ್ನು ಸ್ತೋತ್ರ ಮಾಡ್ತಾನೆ. ಭಗವಂತ ಆಕಾಶದಲ್ಲಿ ಅದೃಶ್ಯನಾಗಿ ನಿಂತು ಬ್ರಹ್ಮನಿಗೆ ಮಾತ್ರ ಕೇಳಿಸುವಂತೆ, ಯಾರಿಗೂ ಮಾತು ಕೂಡ ಕೇಳಿಸಲಿಲ್ಲ, ದರ್ಶನಂತೂ ಇಲ್ಲವೇ ಇಲ್ಲ, ಆದೇಶಿಸ್ತಾನೆ. ಹರಿಯು ತಾನು ಕೃಷ್ಣನಾಗಿ ಅವತರಿಸುವುದಾಗಿ ನೀಡಿದ ಸಂದೇಶವನ್ನು ಬ್ರಹ್ಮನು ಎಲ್ಲ ದೇವತೆಗಳಿಗೆ ತಿಳಿಸಿದನು. ಭೂಮಿಯು ಯಾವ ರೂಪದಿಂದ ಬ್ರಹ್ಮನ ಬಳಿಗೆ ಬಂದಿತು? ಭೂಮಿಯು ಗೋರೂಪ ಧಾರಣೆ ಮಾಡಿ ಬ್ರಹ್ಮನ ಬಳಿಗೆ ಬಂದಿತು. ಯಾಕೆ? ಏನು ಕಾರಣ ಗೋವಿನ ರೂಪ ಧಾರಣೆ ಮಾಡ್ಕೊಂಡು ಬರಲಿಕ್ಕೆ ಅಂತಂದರೆ, ಗೋಬ್ರಾಹ್ಮಣ ಹಿತಾಯಚ ಅಂತ ಒಂದು ಮಾತಿದೆ. ಭಗವಂತನಿಗೆ ಗೋ ಮತ್ತು ಬ್ರಾಹ್ಮಣ ಬಹಳ ಪ್ರೀತಿ. ಈ ಇಬ್ಬರಲ್ಲಿಯೂ ಕೂಡ ಗೋವಂದರೆ ಹೆಚ್ಚು ಪ್ರೀತಿ ಭಗವಂತನಿಗೆ. ಇವತ್ತು ನಾವು ಲೋಕದಲ್ಲಿ ನೋಡ್ತೀವಿ, ಯಾರದೋ ಒಬ್ಬರಿಂದ ಕೆಲಸ ಆಗಬೇಕಾಗಿರ್ತದೆ, ನಾವು ಅವರ ಹತ್ರ ಅವರಿಗೆ ಪರಿಚಯ ಇರತಕ್ಕಂಥವ್ರನ್ನ ಕರ್ಕೊಂಡು ಹೋದರೆ ನಮ್ಮ ಕೆಲಸ ಬೇಗನೆ ಆಗ್ತದೆ, ಸುಲಭವಾಗ್ತದೆ. ಪರಿಚಿತ ವ್ಯಕ್ತಿಗಳನ್ನು ಕರ್ಕೊಂಡು ಹೋಗಬೇಕು ನಮ್ಮ ಕೆಲಸ ಮಾಡಿ ಕೊಡ್ತಕ್ಕಂಥವ್ರ ಹತ್ರ. ಅಧಿಕಾರಿನೋ ಮತ್ತು ಯಾರೋ ಮುಖ್ಯಸ್ಥರೋ ಏನೋ ಇರ್ತಾರೆ. ಹಾಗೆ ಗೋ ಏನು ಮಾಡಿತು? ತನ್ನ ಕೆಲಸ ಆಗಬೇಕಾಗಿದೆ. ಈಗ ಏನು? ಭೂಮಿ ಏನು ಮಾಡಿದ್ಲು? ತನ್ನ ಕೆಲಸ ಆಗಬೇಕಾಗಿದೆ. ಏನೀಗ? ಭೂಮಿ ಮೇಲೆ ಭಾರ ಇಳಿಯಬೇಕಾಗಿದೆ. ಅದಕ್ಕಾಗಿ ಅವಳು ಭಗವಂತನಿಗೆ ಪ್ರೀತಿ ಪಾತ್ರವಾಗಿರತಕ್ಕಂತಹ ಗೋವಿನ ರೂಪ ಧಾರಣೆ ಮಾಡಿಕೊಂಡು ಬಂದಿದ್ದಾಳೆ. ಅಂದರೆ ಭಗವಂತ ಒಳಗೆ ಕರೀತಾನೆ, ನನ್ನ ಅಹವಾಲನ್ನು ಕೇಳ್ತಾನೆ, ನನ್ನ ಸಮಸ್ಯೆಯನ್ನು ಕೇಳ್ತಾನೆ, ಪರಿಹಾರವನ್ನು ನೀಡುತ್ತಾನೆ. ಇದೊಂದು ವಿಶ್ವಾಸ ಅವಳಿಗೆ
ಇತ್ತು. ಆ ಕಾರಣಕ್ಕಗಳು ಗೋವಿನ ರೂಪ ಧಾರಣೆ ಮಾಡಿಕೊಂಡು ಬಂದಿದ್ದಾಳೆ. ಮುಂದಿನ ಪ್ರಶ್ನೆ, ಭೂದೇವಿಯ ಕಷ್ಟ ಪರಿಹಾರಕ್ಕೆ ಬ್ರಹ್ಮನು ರುದ್ರಾದಿಗಳೊಂದಿಗೆ ಹರಿಯಿದ್ದಲ್ಲಿ ಏಕೆ ಬಂದನು? ಆಗಲೇ ಬಂತದು. ಬ್ರಹ್ಮದೇವ ನಡೆಯಮ್ಮ ಅಂಥೇಳಿ ಭೂದೇವಿಯನ್ನು ಕರ್ಕೊಂಡು ರುದ್ರಾದಿಗಳನ್ನು ಕರ್ಕೊಂಡು ಎಲ್ಲ ಒಟ್ಟಿಗೆ ಸೇರಿ ಬಂದರು ಅಂತ. ಯಾಕೆ? ಬ್ರಹ್ಮನು ಭೂದೇವಿಯ ಕಷ್ಟವನ್ನು ಪರಿಹಾರ ಮಾಡಲಿಕ್ಕೆ ಅಸ್ವತಂತ್ರ, ಅಸಮರ್ಥ. ಭೂದೇವಿಯ ಕಷ್ಟ ಪರಿಹಾರ ಆಗಬೇಕು ಅಂತಾಗಿದ್ದರೆ ಹರಿ ಒಬ್ಬನೇ ಸ್ವತಂತ್ರ, ಬೇರೆ ಮಾರ್ಗನೇ ಇಲ್ಲ. ಇದನ್ನು ತಿಳಿಸೋಕ್ಕೋಸ್ಕರ ಆಯಿತು. ರುದ್ರಾದಿಗಳ ಕರ್ಕೊಂಬಂದ. ಬ್ರಹ್ಮದೇವ ಹೇಗೆ ಅಸ್ವತಂತ್ರನೋ ಈ ಕಾರ್ಯವನ್ನು ಮಾಡಲಿಕ್ಕೆ ಅಸಮರ್ಥನೋ, ಹಾಗೆ ರುದ್ರಾದಿ ದೇವತೆಗಳು ಕೂಡ ಅಸ್ವತಂತ್ರರಾಗಿದ್ದಾರೆ, ಅಸಮರ್ಥರಾಗಿದ್ದಾರೆ, ಎಕ್ಸೆಪ್ಟ್ ಹರಿ ಈ ಭೂದೇವಿಯ ಕಾರ್ಯವನ್ನು ಮಾಡಲಿಕ್ಕೆ. ಅದಕ್ಕಾಗಿ ಅವರನ್ನು ಕರೆದುಕೊಂಡು ಬಂದಿದ್ದಾನೆ. ಅಲ್ಲೊಂದು ಮಾತು ಬಂತು, ಬ್ರಹ್ಮದೇವ ಪುರುಷ ಸೂಕ್ತದಿಂದ ಹರಿಯನ್ನು ಸ್ತೋತ್ರ ಮಾಡಿದ್ದಾನೆ. ಯಾಕೆ? ಅದೇ ಮುಂದಿನ ಪ್ರಶ್ನೆ. ಬ್ರಹ್ಮನು ಪುರುಷ ಸೂಕ್ತದಿಂದ ಸ್ತುತಿಸಲು ಕಾರಣವೇನು? ಭಗವಂತನ ಒಲಿಸಿಕೊಳ್ಳಬೇಕು ಅಂತಾಗಿದ್ದರೆ ವೇದ ಮಂತ್ರಗಳಿಂದ ಸ್ತೋತ್ರ ಮಾಡಿದಾಗ ಬೇಗ ಪ್ರಸನ್ನ ಆಗ್ತಾನೆ ಭಗವಂತ, ವೇದ ಮಂತ್ರಗಳಿಂದ. ಅದಕ್ಕಾಗಿ ಪುರುಷ ಸೂಕ್ತದಿಂದ ಸ್ತೋತ್ರ ಮಾಡಿಬಿಟ್ರೆ ಸಂಪೂರ್ಣ ವೇದ ಮಂತ್ರದಿಂದ ಸ್ತೋತ್ರ ಮಾಡಿದಂತೆ ಆಗ್ತದೆ. ಅದಕ್ಕಾಗಿ ಬ್ರಹ್ಮದೇವ ಪುರುಷ ಸೂಕ್ತದಿಂದ ಕೃಷ್ಣನನ್ನು, ಭಗವಂತನನ್ನು, ನಾರಾಯಣನನ್ನು ಸ್ತೋತ್ರ ಮಾಡಿದ್ದಾನೆ. ಹೌದು, ಪುರುಷ ಸೂಕ್ತದಿಂದ ಸ್ತೋತ್ರ ಮಾಡಿದರೆ, ಪುರುಷ ಸೂಕ್ತದಲ್ಲಿ ಭಾಳ ಆದರೆ ಋಗ್ವೇದದಲ್ಲಿ 16 ಮಂತ್ರವೋ, ಯಜುರ್ವೇದ 18 ಮಂತ್ರಗಳು ಇವೆ. ಈ ಪುರುಷ ಸೂಕ್ತ ಸರ್ವವೇದ ಸ್ತುತಿ, ಸರ್ವವೇದ ಸಂಗ್ರಹ ಆಗೋದು ಹೇಗೆ ಅನ್ನೋ ಪ್ರಶ್ನೆ ಬರ್ತದೆ. ಅದೇ ಮುಂದಿನ ಪ್ರಶ್ನೆ. ಅದಕ್ಕೆ ಉತ್ತರವನ್ನು ನೋಡಬಹುದಾಗಿದೆ. ಪುರುಷ ಸೂಕ್ತವು ಸರ್ವವೇದ ಸಾರ ಹೇಗೆ? ಇದು ಮುಂದಿನ ಪ್ರಶ್ನೆ. ಓಂ ಇತಿ ಬ್ರಹ್ಮ ವೇದ ಹೇಳ್ತದೆ. ಓಂ ಅಂದರೆ ಬ್ರಹ್ಮ, ಗುಣಪೂರ್ಣನಾಗಿರ್ತಕ್ಕಂಥ ಬ್ರಹ್ಮ ಅಂತ ಅರ್ಥ ಓಂ ಶಬ್ದಕ್ಕೆ. ಅದಕ್ಕಾಗಿ ವ್ಯಾಸರು ಬ್ರಹ್ಮಸೂತ್ರ ಪ್ರಾರಂಭ ಮಾಡುವಾಗ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ, ಗುಣಪೂರ್ಣನಾದ ಬ್ರಹ್ಮನ ಜಿಜ್ಞಾಸೆ ಮಾಡೋಣ ಅಂತ ಹೇಳಿ ಪ್ರಾರಂಭ ಮಾಡ್ತಾರೆ. ಓಂ ಅಂದರೆ ಗುಣಪೂರ್ಣ ಅಂತ ಅರ್ಥ. ಓಂ ಅನ್ನುವಲ್ಲಿ 3 ಅಕ್ಷರ ಸೇರಿಕೊಂಡಿವೆ. ಅ, ಉ, ಮ, ಈ 3 ಸೇರಿ ಓಂ ತಾಗಿದೆ. ಈ ಓಂಕಾರದಲ್ಲಿರ್ತಕ್ಕಂಥ 3 ಅಕ್ಷರಗಳ ವಿವರಣೆಯೇ 3 ಪದಗಳಾಗಿವೆ. ಯಾವುದದು? ಭೂಹು, ಭುವಃ, ಸ್ವಹಃ. 3 ಅಕ್ಷರಗಳ ವಿವರಣೆ 3 ಪದ. ಈ 3 ಪದಗಳ ವಿವರಣೆ 3 ಪಾದ, ಅಂದರೆ ಗಾಯತ್ರಿ ಮಂತ್ರ ಅಂತ ಅರ್ಥ. ಗಾಯತ್ರಿ ಮಂತ್ರದಲ್ಲಿ 3 ಪಾದ ಇದೆ. ತ್ರಿಪದ ಗಾಯತ್ರಿ. ಯಾವುದು 3 ಪಾದ ಗಾಯತ್ರಿ ಇರತಕ್ಕಂಥದ್ದು? ತತ್ಸವಿತುಃ ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. 3 ಪಾದಗಳು. ತತ್ಸವಿತು ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಅಂತ 3 ಪಾದಗಳಿವೆ. ಹಾಗಾಗಿ ಭೂಹು, ಭುವಃ, ಸ್ವಹಃ ಈ 3 ಪದಗಳ ವಿವರಣೆಯೇ 3 ಪಾದಗಳ ಗಾಯತ್ರಿ ಆಗಿದೆ. 3 ಪಾದಗಳ ಗಾಯತ್ರಿ ವಿವರಣೆ ಯಜುರ್ವೇದ ಪುರುಷ ಸೂಕ್ತ ಆಗಿದೆ. ಯಜುರ್ವೇದ ಪುರುಷ ಸೂಕ್ತದಲ್ಲಿ 18 ಮಂತ್ರಗಳಿವೆ. 3 6 18. 3 ಪಾದಗಳ ವಿವರಣೆ 6 ಮಂತ್ರಗಳನ್ನು ನಾವು ಲೆಕ್ಕಕ್ಕೆ ತಗೊಂಡ್ರೆ 18 ಮಂತ್ರಗಳು ಈ 3 ಪಾದಗ ಗಾಯತ್ರಿ ವಿವರಣೆ ಆಗ್ತಾ ಇದೆ. ಹೀಗೆ ಓಂಕಾರದ ವಿವರಣೆ ಓಂ, ಅ, ಉ, ಮ 3 ಅಕ್ಷರ ವಿವರಣೆ, 3 ಪದಗಳ ಭೂಹು, ಭುವಃ, ಸ್ವಹಃ ಎಂಬ ವ್ಯಾಹೃತಿ, ಆ 3 ಪದಗಳ ವಿವರಣೆ ತತ್ಸವಿತು ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಎಂಬ 3 ಪಾದಗಳ ಗಾಯತ್ರಿ. ಈ 3 ಪಾದ ಗಾಯತ್ರಿ ವಿವರಣೆ 18 ಮಂತ್ರಗಳ ಯಜುರ್ವೇದ ಪುರುಷ ಸೂಕ್ತವಾಗಿದೆ. ಅದಕ್ಕಾಗಿ ಭಗವಂತನ ಒಲಿಸಿಕೊಳ್ಳಬೇಕು ಅಂತಾಗಿದ್ದರೆ ವೇದ ಮಂತ್ರಗಳಿಂದ ಪಾರಾಯಣ ಮಾಡಬೇಕು, ಸ್ತೋತ್ರ ಮಾಡಬೇಕು, ಬೇಗ ಪ್ರಸನ್ನ ಆಗ್ತಾನೆ ಭಗವಂತ. ಅದಕ್ಕಾಗಿ ಬ್ರಹ್ಮದೇವ ಪುರುಷ ಸೂಕ್ತದಿಂದ ಸ್ತೋತ್ರ ಮಾಡಿದ್ದಾನೆ. ಈ ಸೂಕ್ತದಿಂದ ಸ್ತೋತ್ರ ಮಾಡಿದಾಗ ಬ್ರಹ್ಮದೇವ ಭಗವಂತ ಪ್ರಸನ್ನನಾಗಿ ಏನು ಸಂದೇಶ ಕೊಟ್ಟ? ಇದು ಮುಂದಿನ ಪ್ರಶ್ನೆ. ಹರಿಯು ಬ್ರಹ್ಮನಿಗೆ ಏನೆಂದು ಸಂದೇಶಿಸಿದನು? ಹರಿಯು ಭೂಭಾರ ಹರಣಕ್ಕಾಗಿ
ವಸುದೇವ ದೇವಕಿಯರಲ್ಲಿ ಕೃಷ್ಣನಾಗಿ ಅವತರಿಸುತ್ತಾನೆ. ದುರ್ಗಾದೇವಿಯೂ ಕೂಡ ನಂದಗೋಪ ಯಶೋದೆಯರಲ್ಲಿ ಅವತರಿಸುತ್ತಾಳೆ. ಆದಿಶೇಷನೂ ಸಹಿತ ಕೃಷ್ಣನ ಅಣ್ಣ ಬಲರಾಮನಾಗಿ ಅವತರಿಸುತ್ತಾನೆ. ಇಷ್ಟೇ ಅಲ್ಲ, ಈ ಕೃಷ್ಣಾವತಾರ ಕಾಲದಲ್ಲಿ ಎಲ್ಲ ದೇವತೆಗಳು ಕೂಡ ತಮ್ಮ ತಮ್ಮ ಯೋಗ್ಯತಾನುಸಾರವಾಗಿ ಅವರು ಅವತಾರ ಕಾರ್ಯವನ್ನು ಮಾಡಿ ಕೃಷ್ಣಾವತಾರ ಕಾಲದಲ್ಲಿ ಪಾಲ್ಗೊಳ್ಳಬೇಕು ಎಂದು ಸಂದೇಶವನ್ನು ಕೊಟ್ಟಿದ್ದಾನೆ. ಅದಕ್ಕಾಗಿ ಈ ಮೂಲಕ ಭೂದೇವಿಯ ಕಷ್ಟವನ್ನು ಪರಿಹಾರ ಮಾಡತಕ್ಕಂಥ ನಿಟ್ಟಿನಲ್ಲಿ ಆ ಸಂದೇಶವನ್ನು ಕೂಡ ಭೂದೇವಿಗೆ ಭಗವಂತ ಕೊಟ್ಟು ಸಂತೈಸಿದ್ದಾನೆ. ಮುಂದಿನ ಪ್ರಶ್ನೆ, ಶೂರಸೇನ ಹಾಗೂ ಮಥುರಾ ದೇಶಗಳನ್ನು ಯಾರು ಆಳುತ್ತಿದ್ದರು? ಕಾರ್ತವೀರ್ಯಾರ್ಜುನನ ವಂಶದಲ್ಲಿ ಬಂದ ಶೂರಸೇನ ಮಹಾರಾಜನು ಆಳುತ್ತಿದ್ದನು. ಎಲ್ಲ ಯಾದವರಿಗೆ ರಾಜಧಾನಿ ಯಾವುದಾಗಿತ್ತು? ಕೃಷ್ಣನ ನಿತ್ಯ ಸನ್ನಿಧಾನವಿರುವ ಮಥುರಾ ಪಟ್ಟಣವು ರಾಜಧಾನಿಯಾಗಿತ್ತು. ವಸುದೇವನು ಯಾರನ್ನು ವಿವಾಹವಾದನು? ಕುಕುರ ವಂಶದ ದೇವಕರಾಜನ ಪುತ್ರಿಯಾದ ದೇವಕಿಯನ್ನು ವಿವಾಹವಾದನು. ಈ ದೇವಕರಾಜ ಮಗಳಿಗೆ ಅಂದರೆ ದೇವಕಿಗೆ ವಿವಾಹ ಕಾರ್ಯದಲ್ಲಿ ವಸುದೇವನ ಜೊತೆಗೆ ವಿವಾಹ ಮಾಡಿಕೊಡ್ತಾನೆ. ದೇವಕಿಯನ್ನು ವಿವಾಹ ಕಾಲದಲ್ಲಿ ಏನು ಬಳುವಳಿ ಕೊಟ್ಟ? 400 ಆನೆಗಳು, 15,000 ಕುದುರೆಗಳು, 1,800 ರಥಗಳು ಹಾಗೂ 200 ದಾಸಿಯರು, ಇವೇ ಮುಂತಾದವನ್ನು ದೇವಕಿಗೆ ದೇವಕರಾಜ ವಿವಾಹ ಕಾಲದಲ್ಲಿ ಬಳುವಳಿಯಾಗಿ ನೀಡಿದ್ದಾನೆ. ವಿವಾಹದ ಮೆರವಣಿಗೆ ಯಾವ ರೀತಿ ಮುಂದುವರೆದಿತ್ತು? ಕಂಸನು ತನ್ನ ತಂಗಿಯಾದ ದೇವಕಿ ವಸುದೇವರ ವಿವಾಹ ಮಹೋತ್ಸವದ ಮೆರವಣಿಗೆ ನಡೆಸಿದನು. ಅವರನ್ನು ರಥದಲ್ಲಿ ಕೂಡಿಸಿ ತಾನೇ ಸಾರಥಿಯಾಗಿ ರಥ ನಡೆಸುತ್ತಿದ್ದನು. ಸ್ವಲ್ಪ ದೂರ ಹೋಗಿತ್ತಷ್ಟೇ ರಥ ಅಶರೀರವಾಣಿಯಾಯಿತು. ದೇವಕಿಯು ಕಂಸನಿಗೆ ತಂಗಿ ಹೇಗೆ ಅನ್ನೋ ಒಂದು ಪ್ರಶ್ನೆ ಇದೆ. ಅಂದರೆ ಸ್ವಂತ ಒಡ ಹುಟ್ಟಿ ತಂಗಿ ಅಲ್ಲಕ್ಕಿ, ಯಾರು ದೇವಕಿ, ಹೇಗೆ ಅಂತ ಒಂದು ಪ್ರಶ್ನೆ. ಕಂಸನ ತಂದೆ ಉಗ್ರಸೇನ ರಾಜ, ಉಗ್ರಸೇನ ಅಣ್ಣನ ಹೆಸರು ದೇವಕರಾಜ. ಸೊ ಉಗ್ರಸೇನ ದೇವಕ ಅಣ್ಣ ತಮ್ಮಂದಿರು, ಅಂದರೆ ಕಂಸನ ಕಾಕ ಅಥವಾ ದೊಡ್ಡಪ್ಪ ಅಂತ ಹೇಳ್ಬೋದು. ಉಗ್ರಸೇನನ ಅಣ್ಣನ ಹೆಸರು ದೇವಕರಾಜ. ಆ ದೇವಕರಾಜನ 7 ಪುತ್ರಿಯರಲ್ಲಿ ಕೊನೆಯವಳಾಗಿರತಕ್ಕಂಥವಳೇ ದೇವಕಿ. ಹಾಗಾಗಿ ತನ್ನ ದೊಡ್ಡಪ್ಪನ ಮಗಳು ಅಥವಾ ಕಾಕಾನ ಮಗಳು, ಆದ್ದರಿಂದ ದೇವಕಿಯು ತಂಗಿ ಆಗಬೇಕು ಕಂಸನಿಗೆ. ಆ ಅಶರೀರವಾಣಿ ಏನು ಹೇಳಿತ್ತು ಕಂಸನಿಗೆ? 200 ಮೀಟರ್ ಹೋಗಿದ್ದಷ್ಟೇ ರಥದಲ್ಲಿ ಹೋಗುವಾಗ, ಏ ಮೂರ್ಖ, ಏನು ಮಾಡ್ತಾ ಇದ್ದೀರಿ? ಯಾರನ್ನ ಪ್ರೀತಿಯಿಂದ ಇಷ್ಟೊಂದು ವೈಭವದಿಂದ ವಿಜೃಂಭಣೆಯಿಂದ ಕರೆದುಕೊಂಡು ಹೋಗ್ತಾ ಇದ್ದೀಯಲ್ಲ, ಇವಳ 8ನೆಯ ಗರ್ಭದ ಶಿಶುವೇ ನಿನಗೆ ಮೃತ್ಯುವಾಗುತ್ತದೆ ಅಂತ ಅಶರೀರವಾಣಿ ಆಗಿಬಿಡ್ತು. ಆಗ ಕಂಸ ಏನು ಮಾಡಿದ? ಖಡ್ಗ ತಗದ ದೇವಕಿಯನ್ನು ಕೊಂದೆ ಹಾಕಿಬಿಡ್ತೇನೆ ಅಂತ. ಇದರಿಂದ ತಿಳಿಯತಕ್ಕಂತಹ ವಾಸ್ತವತೆ ಏನು? ಇದೇನು ನೋಡ್ರಿ, ಮನುಷ್ಯನ ಸ್ವಭಾವ ಏನು? ಮನುಷ್ಯನಿಗೆ ಇವತ್ತು ಯಾರ ಬಗ್ಗೆನೇ ಇರಲಿ ಪ್ರೀತಿ ಯಾಕಿರ್ತದೆ, ಎಲ್ಲಿವರೆಗಿರ್ತದೆ ಅಂತಂದರೆ, ಎಲ್ಲಿವರೆಗೆ? ಅಲ್ಲಿವರೆಗೆ, ಅಂದರೆ ನನ್ನ ಕುತ್ತಿಗೆಗೆ ಬರುವವರೆಗೆ. ನನಗೇನಾರು ಅಪಾಯ ಬಂತು ಯಾರನ್ನೂ ನೋಡೋದಿಲ್ಲ. ಹೆಂಡತಿ ಇರಲಿ, ಗಂಡ ಇರಲಿ, ಅಣ್ಣ, ತಮ್ಮ, ತಂದೆ, ತಾಯಿ, ಯಾರು ಬೇಕಾದ್ರೂ ಇರಲಿ, ಮೊದಲು ಅವ್ರು ಕತ್ತರಿಸಿ ಹಾಕ್ತೇನೆ. ಯಾಕಂದ್ರೆ ಮೊದಲು ನಾನು ಬದುಕಬೇಕಲ್ಲ. ಹಾಗೆ ಪ್ರೀತಿ ಅಂತಕ್ಕಂಥದ್ದು ನಿರ್ವ್ಯಾಜ ಪ್ರೇಮ ಅಲ್ಲ. ಇದು ಸುಮ್ಮನೆ ನಮ್ಮ ಕೆಲಸಕ್ಕೋಸ್ಕರ ಅಷ್ಟೇ. ಅವ್ರ ಬಗ್ಗೆ ನಾವು ಭಾಳ ಪ್ರೀತಿ ನಾವು ಮಾಡ್ತಾ, ನನ್ನ ಕುತ್ತಿಗೆನ ಬರ್ತಿತ್ತು, ಅವ್ರಿಗೆ ಅಪಾಯ ಇದೆ, ಮೊದಲು ಅವ್ರು ಕತ್ತರಿಸಿ ಹಾಕ್ತೇನೆ. ಇದು ಲೋಕದ ರೂಢಿ. ಹಾಗೆ ನಾವು ಯಾರ ಬಗ್ಗೆ ಪ್ರೀತಿಯನ್ನು ಬಹಳಷ್ಟು ನೆಚ್ಚಿಕೊಳ್ಳತಕ್ಕದ್ದಲ್ಲ, ಹಚ್ಚಿಕೊಳ್ಳತಕ್ಕದ್ದಲ್ಲ. ಯಾವಾಗ ಹೆಂಗೆ ಟರ್ನ್ ಆಗ್ತಾರೋ, ತಿರುಗ್ತಾರೋ ಒಂದು ಗೊತ್ತಾಗಲ್ಲ. ಎಷ್ಟು ಬೇಕೋ ಅಷ್ಟೇ, ಫಾರ್ ಟೈಮ್ ಬೀಯಿಂಗ್ ಅನ್ನೋ ಲೆಕ್ಕದಲ್ಲೇ ನಾವು ಮುಂದಬೇಕು ಅನ್ನೋ ಸೂಚನೆ ಕೂಡ ನೋಡ್ತಕ್ಕಂಥದ್ದು. ಹಾಗಾಗಿ ಇದು ಜನಸಾಮಾನ್ಯರ ನಡವಳಿಕೆಯನ್ನು ಇಲ್ಲಿ ವ್ಯಾಸರು ಕಂಸನ ಮೂಲಕ ತಿಳಿಸಿಕೊಟ್ಟಿದ್ದಾರೆ. ಈ ಕಂಸನ ವರ್ತನೆ ಕಂಡ ವಸುದೇವ ಗಾಬರಿ ಆಯಿತು ಅವನಿಗೆ. ಮೆರವಣಿಗೆಯ ವೈಭವ, ವಾದ್ಯ ಸಂಗೀತ, ಇನ್ನೆಲ್ಲ ನರ್ತನ ಹಾಡುಗಳು ನಡೀತಾ ಇದೆ.
ಯುದ್ಧಕ್ಕಿದ್ದಾಗ ಇಂತಹ ಖಡ್ಗ ತೆಗೆದು ದೇವಿಗೆ ಕೊಂದು ಹಾಕಿಬಿಡ್ತಾನೆ ಅಂತ ನಿಂತಿದ್ದಾನೆ ಕಂಸ. ಗಾಬರಿಯಾಯಿತು. ಆಗ ಏನು ಪ್ರತಿಕ್ರಿಯೆ ಕೊಟ್ಟಿದ್ದಾನೆ ವಸುದೇವ, ನೋಡಿ ಪ್ರಭುಗಳೇ, ಇವಳು ನೀವು ತಂಗಿ, ವಿವಾಹದಂತಹ ಮಂಗಲ ಸಮಯದಲ್ಲಿ ಸ್ತ್ರೀವಧೆ ಸೂಕ್ತ ಅಲ್ಲ. ಅಷ್ಟೇ ಅಲ್ಲ, ಸ್ತ್ರೀವಧೆಯನ್ನು ಮಾಡಿದರೆ ಅಪಕೀರ್ತಿಯೂ ಬರ್ತದೆ. ಹಾಗಾಗಿ ತಾವು ದಯವಿಟ್ಟು ಇಂಥ ತಪ್ಪು ಕಾರ್ಯ ಮಾಡೋದು ಬೇಡ ಅಂತ ಹೇಳಿ ಸಾಮ ಮತ್ತು ಭೇದ ಉಪಾಯಗಳಿಂದ ಕಂಸನಿಗೆ ಆ ವಸುದೇವ ತಿಳುವಳಿಕೆಯನ್ನು ಕೊಟ್ಟು ಆ ದೇವಕಿಯನ್ನು ಬಿಡಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಈ ಸಾಮ ಮತ್ತು ಭೇದ ಉಪಾಯ ಎಷ್ಟು ಪ್ರಕಾರವಾಗಿವೆ ಅನ್ನೋ ಮಾತನ್ನು ನೋಡುವಂತಾಗಿದ್ದರೆ ಗರುಡ ಪುರಾಣ ಹೇಳ್ತದೆ, ಸಂಬಂಧ ಲಾಭೋಪಕೃತಿ ಅಭೇದೋ ಗುಣವರ್ತನಂ ಸಾಮ ಪಂಚವಿಧಂ ಭೇದೋ ದೃಷ್ಟಾದೃಷ್ಟ ಭಯಂ ವಚಃ. ಇದು ಗರುಡ ಪುರಾಣದ ಮಾತು. ಸಾಮ ಉಪಾಯ 5, ಭೇದೋಪಾಯ 2. ಯಾವುದದು ಸಾಮೋಪಾಯ 5 ಇರತಕ್ಕಂಥದ್ದು ಅಂತಂದರೆ, ಸಾಮ ಅಂತ ಹೇಳುವಾಗ ಸಂಬಂಧ, ಇವಳು ನಿಮ್ಮ ತಂಗಿ ಆಗಬೇಕು ದೇವಕಿ, ಇದು ಸಂಬಂಧ. ಲಾಭ, ಇವಳನ್ನು ಕೊಲ್ಲದೇ ಇದ್ದರೆ ನಿನ್ನ ಕೀರ್ತಿ ಬರ್ತದೆ, ಉಳಿಸಿದ್ದಾನೆ ಅಂತ, ಹಾಗಾಗಿ ಕೀರ್ತಿ ಲಾಭ. ಇನ್ನು ಉಪಕೃತಿ, ಸ್ತ್ರೀ ಉಪಕಾರ ಮಾಡಿದಿ, ಭೋಜ ಮನೆತನದ ಕೀರ್ತಿ ಬೆಳಗತಕ್ಕಂಥ ಒಂದು ಉಪಕಾರ ನೀನು ಮಾಡಿದಿ, ಸ್ತ್ರೀಯನ್ನು ಕೊಲದೆ ಬಿಟ್ಟಿರ್ತಕ್ಕಂಥದ್ದು. ಅಭೇದ ಅಂತಂದರೆ ವಿವಾಹ ಸಂಬಂಧ, ಭೋಜವಂಶ ಶೂರವಂಶ ಎರಡು ಒಂದೇನೆ ಅಂತ ಹೇಳ್ತಕ್ಕಂಥ ಕ್ರಮ. ಗುಣಕೀರ್ತನ ಅಂದರೆ ಪ್ರಸಿದ್ಧವಾಗಿರ್ತಕ್ಕಂಥ ಭೋಜಮನಿತನ, ಯಾರೋ ಕಂಸ ಹುಟ್ಟಿದ್ದು ಭೋಜಮನಿತನದಲ್ಲಿ, ಅಂಥ ಮಹಾ ಪ್ರಸಿದ್ಧ ವಂಶದಲ್ಲಿ ಹುಟ್ಟಿರ್ತಕ್ಕಂಥವ್ರು ನೀವು ಅಂತ ಸಮಾಧಾನ ಮಾಡ್ತಾನೆ. ಇನ್ನು ಭೇದೋಪಾಯ ಯಾವುದು? ಸ್ತ್ರೀ ಹತ್ಯೆಯಿಂದ ಪಾಪ ಬರ್ತಾ ಇದೆ, ಲೋಕಾಪವಾದವು ಬರ್ತಾ ಇದೆ, ಇವೆರಡು, ಇದು ಭೇದೋಪಾಯ. ಹೀಗೆ 5 ಸಾಮೋಪಾಯ 2 ಭೇದೋಪಾಯಗಳನ್ನು ಅವನು ಪ್ರಸ್ತುತಪಡಿಸಿ ವಸುದೇವ ತನ್ನ ಹೆಂಡತಿಯನ್ನು ಅರ್ಥಾತ್ ದೇವಕಿಯನ್ನು ಬಿಡಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ. ಆಗ ಕಂಸನ ಏನು ಹೇಳಿದ? ವಸುದೇವ ಮಾತಿಗೆ ಮರಳಾದ್ನ, ಹೂ ಅನ್ನ. ನೋ, ದುಷ್ಟಾವ ಕಂಸ, ಮಹಾಪಾಪಿ. ಅಸುರ ಸ್ವಭಾವದ ಕಂಸನು ತನ್ನ ಪಟ್ಟು ಬಿಡದೆ ದೇವಕಿಯ ಮುಡಿಗೆ ಕೈ ಹಾಕಿದನು. ಕೊಂದೇ ಹಾಕ್ತೇನೆ, ಬಿಡಂಗಿಲ್ಲ, ಕತ್ತರಿಸಿ ಹಾಕ್ತೇನೆ, ಪೀಸ್ ಪೀಸ್ ಮಾಡ್ತೇನೆ. ಖಡ್ಗ ತಗೊಂಡಿದ್ದಾನೆ, ಈಗಾಗಲೇ ಮುಡಿಯು ಕೈ ಹಾಕಿದ. ಗಾಬರಿ ಆಯಿತು. ವಸುದೇವ ಯೋಚನೆ ಮಾಡ್ತಾನಂತ. ಅವಾಗ ಏನು ಯೋಚನೆ ಮಾಡಿದ ವಸುದೇವ? ದೈವ ಸಂಕಲ್ಪ ಇದ್ದಂತಾಗಲಿ, ಏನು ಬೇಕಾದಾಗ ದೈವ ಸಂಕಲ್ಪ ಇತ್ತು ಅಂದರೆ ನನಗೆ ಮಕ್ಕಳೇ ಹುಟ್ಟಿದಿರ್ಬೋದು, ಯಾರಿಗೂ ಗೊತ್ತು ಮುಂದೆ ಹುಡ್ತಾರೆ, ಯಾರಿಗೂ ಗೊತ್ತು ಮುಂದೆ ದೈವ ಸಂಕಲ್ಪ, ಅಥವಾ ಮಕ್ಕಳು ಹುಟ್ಟುವ ಮೊದಲೇ ಕಂಸನೇ ಸತ್ತು ಹೋಗ್ಬೋದು, ಹಿಂಗೂ ಆಗ್ಬೋದಲ್ಲ, ಅಥವಾ ನನ್ನ ಮಕ್ಕಳೇ ಕಂಸನನ್ನು ಕೊಲ್ಲಬಹುದು, ಬೇಕಾದಾಗ್ಬೋದು. ಸಾವೇ ಬರಬಾರದಿದ್ದ ಹಿರಣ್ಯಕಶಿಪುವಿಗೆ ಮರಣ ಬಂತೋ ಇಲ್ಲೋ? ಅವ ಅಂದಿದ್ದ ಸಾವು ಬರಬಾರದು ಅಂತ, ಬಂತಿಲ್ಲ ಮರಣ ಅವನಿಗೆ. ಅಷ್ಟೇ ಅಲ್ಲ, ಸತ್ತು ಹೋಗಿರ್ತಕ್ಕಂತಹ ಗುರುಪುತ್ರ ಸಾಂದೀಪನಿ ಗುರುಗಳ ಮಗ ಸಮುದ್ರ ಸ್ನಾನಕ್ಕೆ ಅಂತ ಹೋಗುವಾಗ ಅಲ್ಲಿ ಸತ್ತು ಹೋಗಿದ್ದ ಅವನು. ವಿದ್ಯಾಭ್ಯಾಸ ಮುಗಿದ್ಮೇಲೆ ಕೃಷ್ಣ ಕೇಳ್ತಾನೆ, ಗುರುಗಳೇ ತಾವು ದಕ್ಷಿಣೆಯನ್ನಾಗಿ ಏನು ಬಯಸ್ತೀರಿ, ದಯವಿಟ್ಟು ಹೇಳಿ ಕೃತಂಗೆ ಕೊಡ್ತೇನೆ. ನೋಡಪ್ಪ, ನನ್ನ ಮಗ ತೀರ್ಕೊಂಡಿದ್ದಾನೆ ಪ್ರವಾಸ ಕ್ಷೇತ್ರದಲ್ಲಿ ಸಮುದ್ರದಲ್ಲಿ ಈಜಲಿಕ್ಕೆ ಅಂತ ಹೋಗಿ, ಅವನು ತಂದು ಕೊಟ್ಟರೆ ಒಳ್ಳೆಯದಾಗ್ತದೆ. ಆಯಿತು, ಸತ್ತು ಹೋಗಿರ್ತಕ್ಕಂಥ ಗುರುಪುತ್ರನನ್ನು ಬದುಕಿಸಿ ತಂದು ಕೊಟ್ಟ ಕೃಷ್ಣ. ಹಿಂಗೆ ಏನು ಬೇಕಾದ್ರೆ ಆಗ್ಬೋದು, ಸಾಯಬಾರದನ್ನವರು ಸಾಯ್ಬೋದು, ಸತ್ತವರು ಬದುಕ್ಬೋದು, ಬೇಕಾದಾಗ್ಬೋದು. ಯಾರು ಬಲ್ಲರು? ದೈವೇಚ್ಛೆ. ಹಾಗಾಗಿ ಮಕ್ಕಳು ಹುಟ್ಟಿ ಕಂಸನೂ ಬದುಕಿದ್ದರೆ ಆಗ ನನಗೆ ದಿರ್ ಇಸ್ ನೋ ಆಲ್ಟರ್ನೇಟಿವ್, ಅನ್ಯ ಮಾರ್ಗವೇ ಇಲ್ಲ, ಪರಿಹಾರ ಮಾರ್ಗವೇ ಇಲ್ಲ, ಪರ್ಯಾಯ ಮಾರ್ಗವೇ ಇಲ್ಲ. ಅಷ್ಟೇ ಅಲ್ಲ, ಜೀವರ ಹುಟ್ಟು ಸಾವುಗಳೆಲ್ಲ ಹರಿ ಅಧೀನ, ಅವನ ಸಂಕಲ್ಪದಾಗತಕ್ಕಂಥದ್ದು ಇದು, ಅವನಿದ್ದ ಇಚ್ಛೆ ಇದ್ದಂತಾಗಲಿ ಅಂತ ಯೋಚನೆ ಮಾಡಿ ಒಂದು ಮಾತನ್ನು ಹೇಳ್ತಾನೆ. ನೋಡಿ ಪ್ರಭುಗಳೇ, ದೇವಕಿಗೆ ಹುಟ್ಟಿದ ಮಕ್ಕಳನ್ನು ಕೊಂದು ಹಾಕಿಬಿಟ್ರಿ. ಆಶೀರ್ವಾಣಿ ಹೇಳಿದೆ, ದೇವಕಿಯ 8ನೇ ಗರ್ಭ ಮೃತ್ಯುವಾಗ್ತದೆ ಅಂತ. ಸರಿ, ದೇವಕಿಯ ಮಕ್ಕಳಿಂದ ಮೃತ್ಯು, ದೇವಕಿಯಿಂದಂತೂ ಅಲ್ಲವಲ್ಲ. ಹಾಗಾಗಿ ಯಾಕೆ ದೇವಕಿನ ಕೊಲ್ತೀರಿ? ಹಾಗಾಗಿ ಮಕ್ಕಳನ್ನು ಮಾತ್ರ ನೀವು ಕೊಂದರೆ ಸಾಕು, ಆ ಮಕ್ಕಳನ್ನು ಮಾತ್ರ ತಪ್ಪದೆ ತಂದು ಕೊಡುತ್ತೇನೆ ಅಂತ ಭರವಸೆಯನ್ನು ಕೊಟ್ಟು ಆ ದೇವಕಿಯನ್ನು ಬಿಡಿಸಿಕೊಳ್ಳುವ ಪ್ರಯತ್ನ ಮಾಡ್ತಾನೆ. ಅವನಿಗೂ ಅನಿಸ್ತು, ಕಂಸನಿಗೂ, ಹೌದಲ್ಲ, ಮಕ್ಕಳಿಂದ ಮೃತ್ಯು ನನಗೆ, ದೇವಕಿಯ ಮಕ್ಕಳಿಂದ, ಅವ್ರನ್ನ ಕೊಂದು ಹಾಕಿಬಿಟ್ರೆ ಸಾಕು, ಈ ದೇವಕಿನ ಕೊಲ್ಲೋದು ಯಾಕೆ ಅಂತ ಯೋಚನೆ ಮಾಡಿ, ಸರಿ ಆಯಿತು ಅಂತಂದ ಅವರನ್ನು ಜೈಲಿಗೆ ಹಾಕಿಬಿಡ್ತಾನೆ. ವಸುದೇವ
ದೇವಕಿಯರನ್ನು, ಬಿ ಕೇರ್ಫುಲ್, ಏನು ಮಾತು ಕೊಟ್ಟಿದ್ದು ನೆನಪಿದೆಯಲ್ಲ, ಹುಟ್ಟಿದ ಕೂಡಲೇ ಮಕ್ಕಳನ್ನ ತಂದು ಕೊಡಬೇಕು, ಪೀಸ್ ಮಾಡಿ ಬಿಸಾಕ್ತಾನೆ ಅವ್ರನ್ನೆಲ್ಲ ಅಂತ ಹೇಳೋದು. ಆಯ್ತು, ಹೀಗೆ ಬಿಡಿಸ್ಕೊಳ್ತಾನೆ. ಇಲ್ಲೊಂದು ಮಾತು ಗಮನದಲ್ಲಿಡ್ತಕ್ಕಂಥದ್ದು, ಜೀವನು ಅಂತ್ಯಕಾಲದಲ್ಲಿ ಏನು ಸ್ಮರಿಸ್ತಾನೆ ಅದೇ ಅವನ ಮುಂದಿನ ಜನ್ಮವಾಗ್ತದೆ. ಇದನ್ನು ಭಗವಂತ ಹೇಳಿದ ಗೀತಾಚಾರ್ಯ ಗೀತೆಯಲ್ಲಿ, ಯಂ ವಾಪಿ ಸ್ಮರನ್ ಭಾವಂ ತ್ಯಜೇಯದಂತೆ ಕಲೇವರಂ ಅನ್ನೋ ಮಾತು. ನಾವು ಸಾಯುವ ಕೊನೆಯ ಘಳಿಗೆ, ಕೊನೆಯ ಕ್ಷಣ, ಕೊನೆಯ ಉಸಿರು, ಕೊನೆಯ ಸೆಕೆಂಡು ಏನು ಯೋಚನೆ ಇರುತ್ತದೆ ಅದೇ ಮುಂದಿನ ಜನ್ಮ ಆಗ್ತದೆ. ಅದು ಯಾರೂ ಆಗ್ಬೋದು, ದೇವತೆಗಳಿಗೂ ಆಗ್ಬೋದು, ಮನುಷ್ಯರಿಗೂ ಆಗ್ಬೋದು, ರಾಕ್ಷಸರಿಗೂ ಆಗ್ಬೋದು. ಕಾಮನ್ ಟು ಆಲ್ ಈ ನಿಯಮ. ಹಾಗಾಗಿ ಆ ಚಿಂತನೆ ನಾವು ಮಾಡ್ತಕ್ಕಂಥದ್ದು. ಗರುಡ ಪುರಾಣ ಹೇಳುವಂತೆ ದೈವಗಾಂಧರ್ವ ಪಿತ್ರೇಷು ಮಾನುಷೇಶ್ವಾಸುರೇಷು ಚ ಯತ್ರ ಯತ್ರ ಮನೋ ಯಾತಿ ತತ್ರ ತತ್ರೋಪಜಾಯತೆ ಸ್ವಗುಣಸ್ಯಾನುಸಾರೇಣ ಸತ್ವಾದಿ ವಿನಿಬಂಧನ. ಇದು ಗರುಡ ಪುರಾಣದ ಮಾತು. ಜೀವ ಸತ್ವಗುಣ, ರಜೋಗುಣ, ತಮೋಗುಣ ಈ ಮೂರು ಗುಣ ಬಂಧನಕ್ಕೆ ಒಳಗಾಗಿದ್ದಾನೆ. ಸ್ವರೂಪ ಯೋಗ್ಯತೆಯೂ ಕೂಡ ಆಯಾ ಗುಣದ ಪ್ರಭಾವದಲ್ಲೇ ಇರ್ತದೆ. ಸತ್ವಗುಣದ ಪ್ರಭಾವ ಸ್ವರೂಪದಲ್ಲಿ ಇತ್ತು, ಒಳ್ಳೆಯ ವ್ಯಕ್ತಿ ಆಗಿದ್ದ, ಅವನು ಮರಣಕಾಲದಲ್ಲಿ ಬಹುಶಃ ಅವನು ಒಳ್ಳೆಯದನ್ನು ಯೋಚನೆ ಮಾಡ್ತಾನೆ. ಹಾಗಾಗಿ ಅವನು ದೇವ, ಗಂಧರ್ವ, ಪಿತೃ, ಮನುಷ್ಯ, ಆಸುರ ಇವುಗಳಲ್ಲಿ ಯಾವುದನ್ನು ಸ್ಮರಿಸುವನೋ ಅಂತಹ ಶರೀರ ಅವನು ಮುಂದಿನ ಜನ್ಮದಲ್ಲಿ ಪ್ರಾಪ್ತವಾಗುತ್ತದೆ. ಆಗಲೇ ಹೇಳಿದಂಗೆ ಸತ್ವಗುಣ ಪ್ರಭಾವ ಇರತಕ್ಕಂತಹ ವ್ಯಕ್ತಿ ಸ್ವರೂಪಯೋಗ್ಯತೆಯಿಂದ ಸಾತ್ವಿಕನೂ ಉತ್ತಮ ಯೋಗ್ಯಾಧಿಕಾರಿಯೂ ಆಗಿದ್ದರೆ ದೇವತಾ ಶರೀರ ಬರ್ತದೆ ಅವನಿಗೆ. ಯಾಕೆ ಅವನ ಚಿಂತನೆ ಅದೇ ಇರ್ತದೆ. ಮಧ್ಯಮಾಧಿಕಾರಿಯಾಗಿದ್ದರೆ ಪಿತೃ, ಅಧಮಾಧಿಕಾರಿಯಾಗಿದ್ದರೆ ಗಂಧರ್ವ, ರಾಜಸ ಸ್ವರೂಪದವನಾಗ್ತಾನೆ. ಮಿಥ್ಯ ಸಂಸಾರಿಯಾಗಿದ್ದ ಜೀವ ಅಕಸ್ಮಾತ್ ಅಂತಂದರೆ ಮನುಷ್ಯ ಜನ್ಮ ಬರ್ತದೆ. ಅಕಸ್ಮಾತ್ ತಮೋಗುಣದ ಪ್ರಭಾವ ಇತ್ತು, ತಾಮಸ ಸ್ವರೂಪ ಯೋಗ್ಯತೆ ಇರತಕ್ಕಂಥದ್ದು, ಅಂಥವರಿಗೆ ಆಸುರ ಶರೀರ ಪ್ರಾಪ್ತವಾಗುತ್ತದೆ. ಇದು ಗರುಡ ಪುರಾಣದ ಮಾತನ್ನು ಚಿಂತನೆ ನಾವು ಮಾಡ್ತಕ್ಕಂಥದ್ದು. ಕಂಸ ಆವಾಗ ಏನು ವಿಚಾರ ಮಾಡಿದ? ಆಯಿತು, ಕಂಸನು ದೇವಕಿಯ ಮಕ್ಕಳನ್ನು ಕೊಂದರೆ ಸಾಕೆಂದು ಭಾವಿಸಿ ದೇವಕಿಯನ್ನು ಕೊಲ್ಲದೆ ಬಿಟ್ಟನು. ದೇವಕಿಗೆ ವರ್ಷಕ್ಕೊಂದರಂತೆ ಒಂದೊಂದೇ ಮಗು ಪ್ರಾರಂಭ ಆಗ್ತದೆ ಹುಟ್ಟಲಿಕ್ಕೆ. ಕೀರ್ತಿಮಂತ ಮೊದಲನೇ ಮಗು ಹೆಸರು. ಎಲ್ಲ ಮಕ್ಕಳ ಹೆಸರನ್ನು ಕೊಟ್ಟಿದ್ದಾರೆ ವ್ಯಾಸರು. ಕೃಷ್ಣ ಹುಟ್ಟಿದ ಮಕ್ಕಳು ಅಲ್ಲೇನು ನಾಮಕರಣ ಆಗಲಿಲ್ಲ, ಪುರೋಹಿತರು ಇರಲಿಲ್ಲ, ಯಾರಿಗೋ ಹೆಸರಿಡಲಿಕ್ಕೆ ತೊಟ್ಲು ಹಾಕ್ತಾರಂತೆ ಕೂಸಿನ, ಮತ್ತು ಯಾರಿಗೂ ಮುತ್ತೈದರಿಗೆ ಆಮಂತ್ರಣ, ಸಮಾರಂಭ, ಊಟ ಏನೂ ಇರಲಿಲ್ಲ. ಆದರೂ ಆ ಮಕ್ಕಳಿಗೆ ಹೆಸರನ್ನು ವ್ಯಾಸರು ಕೊಟ್ಟಿದ್ದಾರೆ. ಮೊದಲನೇ ಮಗುವಿನ ಹೆಸರು ಕೀರ್ತಿಮಂತ ಅಂತ ಹೆಸರು. ಕೀರ್ತಿಮಂತ ಮುಂತಾದ 8 ಪುತ್ರರು, ಕೊನೆಗೆ ಸುಭದ್ರೆ ಎಂಬತಕ್ಕಂತಹ ಒಬ್ಬ ಹೆಣ್ಣು ಮಕ್ಕಳಿಗೂ ಈ ದೇವಕಿ ಜನ್ಮ ನೀಡಿದ್ದಾಳೆ. ಮೊದಲನೇ ಮಗು ಹುಟ್ಟಿತು ಕೀರ್ತಿಮಂತ ಅಂತ ತಂದು ಕೊಟ್ಟ. ಮಾತು ಕೊಟ್ಟಿದ್ದಾನಲ್ಲ ಯಾರು? ವಸುದೇವ ಕಂಸನಿಗೆ ಹುಟ್ಟಿದ ಮಗುವನ್ನು ತಂದು ಕೊಡ್ತೇನೆ ಅಂತ ತಗೊಳ್ಳಿ ಪ್ರಭುಗಳೇ, ಆ ಮಗು ತಂದು ಕೊಟ್ಟ. ಕಂಸ ಅಂದ, ಈ ಮೊದಲನೇ ಮಗು ಒಪ್ಪಿಸ ಕಂಸ ಏನಂದ ಅವಾಗ? ಕಂಸ ಅಂದ, ನನಗೆ ಮರಣ 8ನೇ ಮಗುವಿನಿಂದ ಅಲ್ವಾ, ಆ ಅಶರೀರವಾಣಿಯ ಮಾತಿನ ಪ್ರಕಾರ. ಮತ್ತು ಈ ಮೊದಲನೇ ಮಗು ಯಾಕೆ? ಬೇಡ, ತೊಗೊಂಡು ಹೋಗ್ಬಿಡು ಅಂಥೇಳಿ ಅದನ್ನು ವಾಪಸ್ಸು ಕೊಟ್ಬಿಡ್ತಾನಂತೆ. ವ್ಯಾಸರು ಹೇಳ್ತಾರೆ, ಅವ್ಯವಸ್ಥಿತ ಚಿತ್ತಾನಾಂ ಪ್ರಸಾದೋಪಿ ಭಯಂಕರ. ಯಾರ ಮನಸ್ಸು ಫಿಕಲ್ ಮೈಂಡೆಡ್, ಅವ್ಯವಸ್ಥಿತ, ಚಂಚಲವಾಗಿರ್ತಕ್ಕಂಥ ಮನಸ್ಸು ಇಟ್ಕೊಂಡಿರ್ತಾರೆ, ಅವ್ರ ನಿರ್ಣಯ ಅಂಥದ್ದೇ. ಒಂದು ಗಳಿಗೆ ಹಿಂಗೆ, ಇನ್ನೊಂದು ಗಳಿಗೆ ಹಾಗೆ. ಇಂಥ ಅನಿಶ್ಚಿತ ಪರಿಸ್ಥಿತಿ ಅವರು. ಈಗೇನೋ ಅಂದ ಯಾರು? ಕಂಸ, ಬೇಡ ಮಗು, ನನಗೆ ಒಂದನೇದು ತೊಗೊಂಡು ಬದುಕಿಸ್ಕೋದು, ಬೆಳೆಸ್ಕೊ, ನನಗೆ 8ನೇ ಮಗದನ್ನು ಕೊಟ್ಟು ಸಾಕು ಅಂತ. ಮುಂದೆ ಸ್ವಲ್ಪ ಹೊತ್ತಿಗೆ ನಾರದರು ಬಂದು ಹೇಳಿದ ಮೇಲೆ, ವಸುದೇವ ತೋಮ ಮಗುವನ್ನು ತಂದು ಕೊಟ್ಟ, ಕತ್ತರಿಸಿ ಹಾಕಿದ. 1 2 3 4 5 6 ಹಿಂಗೆ. ಅದಕ್ಕೆ ಅವ್ಯವಸ್ಥಿತಾನ ಪ್ರಸಾದ ಭಯಂಕರ. ಯಾರು ಫಿಕಲ್ ಮೈಂಡೆಡ್ ಇರ್ತಾರೆ, ಅಶಾಂತ ಅವ್ಯವಸ್ಥಿತ ಚಿಂತೆ ಇರ್ತಕ್ಕಂಥವ್ರು ಇರ್ತಾರೆ, ಅವ್ರು ಏನು ನಿರ್ಣಯ ತಗೋತಾರೆ ಗೊತ್ತಿಲ್ಲ ಅಂತ ಇರ್ತಾರೆ. ನಾರದ ಬಂದು ಏನು ಹೇಳಿದರು ಕಂಸನಿಗೆ ಅಂತಂದರೆ,
ಆ, ನಾರದರು ಕಂಸನ ಹೇಳಿದ ಅವನ ಪೂರ್ವೇತಿಹಾಸ ಹೇಳ್ತಾರೆ ಒಂದು ಸಲ ಬಂದು, ನೋಡು ಕಂಸ, ನೀನು ಕಾಲನೇಮಿ, ನಿನ್ನವರೆಲ್ಲರೂ ಕೂಡ ದೈತ್ಯರು, ನೀನು ದೈತ್ಯ, ನಿಮ್ಮವರು ದೈತ್ಯರೇ, ನಿಮ್ಮನ್ನು ನಾಶಪಡಿಸಲೆಂದು ಹುಟ್ಟಿರತಕ್ಕಂಥ ದೇವತೆಗಳೇ ಯಾದವರು, ನೀನು ಕಾಲನೇಮಿತಕ್ಕಂಥ ಮಹಾ ಅಸುರ, ಹಿಂದೆ ಸಮುದ್ರ ಮಂಥನ ಸಂದರ್ಭದಲ್ಲಿ ವಿಷ್ಣುವಿನಿಂದ ಹತನಾಗಿರತಕ್ಕಂತಹ ವ್ಯಕ್ತಿಯಾದವನು ಎಂದು ಮುಂತಾಗಿ ನಾರದರು ಕಂಸನಿಗೆ ಹಿಂದಿನ ವೃತ್ತಾಂತವನ್ನು ವಿವರಿಸಿದ್ದಾರೆ. ನಾರದರನ್ನು ಏಕೆ ಹೇಳಿದರು? ದೇವತಾ ಕಾರ್ಯ ಸಂಪನ್ನವಾಗುವುದಕ್ಕಾಗಿ. ಯಾವ ದೇವತಾ ಕಾರ್ಯ? ಭೂಭಾರ ಹರಣ ರೂಪದ ಕಾರ್ಯ. ಅಂದರೆ ಆ ರೀತಿ ಹೇಳದೇ ಇದ್ದಿದ್ದರೆ ಕಂಸ ಯಾದವರನ್ನು ಕೊಲ್ಲುವ ದುಷ್ಟ ಸಂಹಾರ ಮತ್ತೇನೋ ಮಾಡತಕ್ಕಂಥ ಭಗವಂತನ ಅವತಾರ ಕಾರ್ಯಕ್ಕೆ ಅವಕಾಶ ಉಳಿತಿರಲಿಲ್ಲ. ಪಾಪ ಕಾರ್ಯ ಮಾಡಿದಾಗಲೇ ಪಾಪ ಬರ್ತದೆ, ಪುಣ್ಯ ಕಾರ್ಯ ಮಾಡಿದಾಗಲೇ ಪುಣ್ಯ ಬರ್ತದೆ. ಕಂಸನ ಕೊಲ್ಲಲಿಕ್ಕೆ ಭಗವಂತ ಅವನು ಪಾಪ ಕಾರ್ಯ ಮಾಡಬೇಕು, ಅವನು ಆಮೇಲೆ ಅವನು ಕೊಲ್ತಕ್ಕಂಥದ್ದು, ಮೊದಲೇ ಕೊಲ್ಲೋ ಹಾಗಿಲ್ಲ. ಅದಕ್ಕೋಸ್ಕರ ಅವನಿಂದ ಅಧರ್ಮ ಕಾರ್ಯ ನಡೀಬೇಕು. ಇದು ದೇವತಾ ಸಂಕಲ್ಪ, ದೇವತಾ ಕಾರ್ಯವನ್ನು ಕಾರಣಕ್ಕೋಸ್ಕರ ಅದನ್ನು ಹೇಳಿದ್ದಾರೆ ಅನ್ನೋ ಮಾತನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಶ್ರೀಕೃಷ್ಣ.